In the hot and dry climate of Kalaburgi, architecture must do more than look beautiful. It must respond thoughtfully to the environment. Located on the 40 by 60 northwest corner of the plot, this 3,200 square feet contemporary home is designed around a central open to sky courtyard that becomes the heart of family living. Hi, I'm Basavaraj Harsur, architect at Harsur Architect, Bengaluru. Spread across ground and first floor layout, with a total built up area of 3,200 square feet, this house of Mr. Sagar and Megha draws inspiration from traditional courtyard homes and make extensive use of locally available materials. And the climate responsive planning brings natural light and ventilation into every corner of the home, keeping the interior comfortable throughout the year. The result is a simple, sustainable home that is deeply rooted in culture and climate of Kalaburgi. When you want to call it as a courtyard house, the courtyard has to be in the center of the house. ಬಟ್ ಈ ಅರ್ಬನ್ ಏರಿಯಾದಲ್ಲಿ ಸಿನ್ಸ್ ದರ್ ಇಸ್ ಕೊರತೆ ಇರುತ್ತೆ, ಲ್ಯಾಂಡ್ ಕೊರತೆ ಇರುತ್ತೆ, ತುಂಬ ಎಕ್ಸ್ಪೆನ್ಸಿವ್ ಲ್ಯಾಂಡ್ ಆಗಿರುತ್ತೆ. ಹಾಗಾಗಿ ಏನಾಗುತ್ತೆ, ವಾಟ್ ಐ ಡಿಡ್ ಬೇಸಿಕಲಿ ವಿ ಬ್ರಾಡ್ ದಟ್ ಕೋರ್ಟ್ಯಾರ್ಡ್ ಇನ್ ದ ನಾಟ್ ಎಕ್ಸಾಕ್ಟ್ಲಿ ಇನ್ ದ ಸೆಂಟರ್ ಬಟ್ ಟುವರ್ಡ್ಸ್ ಒನ್ ಸೈಡ್ ಆಫ್ ದ ಬಿಲ್ಡಿಂಗ್. ಸೊ ಕೋರ್ಟ್ಯಾರ್ಡ್ ಅಂದಾಗ ಸೆಂಟ್ರಲ್ಲೇ ಇರಬೇಕಾಗಿಲ್ಲ ಅಂತ ಅನ್ನೋದು ಉದ್ದೇಶ ನಾನು ಹೇಳೋದು. ಸೊ ಇದು ಒಂದು ಸೈಡಲ್ಲಿ ಇಟ್ಬಿಟ್ಟು ವಿ ಹ್ಯಾವ್ ಕ್ರಿಯೇಟೆಡ್ ಎ ಹೌಸ್ ಅರೌಂಡ್ ದಿಸ್ ಕೋರ್ಟ್ಯಾರ್ಡ್. ಅದರಿಂದ ನಮಗೆ ಒಳ್ಳೆ ವೆಂಟಿಲೇಷನ್ ಸಿಗ್ತಾ ಇದೆ. ಯು ಕ್ಯಾನ್ ಸಿ ಇಯರ್ ಒಂದು ದಿನದಲ್ಲಿ ನಿಮ್ಗೆ ಯಾವುದೇ ಥರ ಲೈಟ್ ಬೇಕಾಗಿಲ್ಲ. ಸೊ ಹಾಗಾಗಿ ಈ ಕೋರ್ಟ್ಯಾರ್ಡು ಒಂದು ಸೈಡಲ್ಲಿ ಇರ್ಬೋದು ಅನ್ನೋದು ಇದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ನಾನು. ಮನೆ ಅನ್ನೋದು ಎಲ್ರಿಗೂ ಒಂದು ಕನಸು ಅಲ್ವಾ, ನಮ್ಮದೇ ಒಂದು ಸ್ವಂತ ಮನೆ ಇರಬೇಕು ಅಂತ. ನಿಜ. ಆ ಮನೆ ಕನಸು ಇಟ್ಕೊಂಡು ನಾವು ಕಲಬುರಗಿಯಲ್ಲಿ ಮನೇನ ಶುರು ಮಾಡಿದ್ವಿ. ಈ ಪ್ಲಾಟ್ ತೊಗೊಂಡು ಮನೆ ಕಟ್ಟಬೇಕು ಈ ಥರ ಅಂತ ನಮ್ಮ ತಲೆಗೆ ಬಂದಾಗ, ಮನಸ್ಸಿಗೆ ಬಂದಾಗ ನಮಗೆ ಫಸ್ಟ್ ಹೆಸರು ತಲೆಗೆ ಬಂದಿದ್ದು ಶ್ರೀ ಬಸವರಾಜ್ ಹರ್ಸೂರ್ ಅವ್ರದ್ದು ಹರ್ಸೂರ್ ಆರ್ಕಿಟೆಕ್ಟ್ಸ್ ಬ್ಯಾಂಗ್ಳೂರಲ್ಲಿ ಫಾರ್ಮ್ ಇದೆ. ಸೊ ಅವ್ರ ನಮ್ಮ ಫ್ಯಾಮಿಲಿ ಫ್ರೆಂಡ್ ಕೂಡ. ಸೊ ಅವ್ರ ಜೊತೆ ನಾವು ಮಾತುಕತೆ ಶುರು ಮಾಡಿದ್ವಿ. ಈ ಸಾರಿ ಈ ಥರ ನಾವು ಮನೆ ಕಟ್ಟಬೇಕು ಅಂತೀವಿ, ಡಿಸೈನ್ಸ್ ಹೆಂಗೆ ಏನು ಅಂತ. ನನಗೆ ಫಸ್ಟ್ ಮನೆ ಅಂದಾಗ ನನಗೆ ಅದು ಕೋಟ್ಯಾಡ, ತೊಟ್ಟಿ ಮನೆ ಅಂತ ಹಳ್ಳಿಗಳಲ್ಲೆಲ್ಲ ಇರುತ್ತಲ್ಲ, ಆ ಥರ ಕನ್ಸು ಎಲ್ರಿಗೂ ಇರುತ್ತೆ. ಸೊ ಒಂದು ತೊಟ್ಟಿ ಮನೆ ಥರ ಮನೆ ಮಾಡಬೇಕು ಅಂತ. ಅಂದರೆ ಲೈಟ್, ನ್ಯಾಚುರಲ್ ಲೈಟ್ ಏನಿದೆ ಅದು ಮನೆ ಒಳಗಡೆ ಬರಬೇಕು, ಬಿಸಿಲು ಮನೆ ಒಳಗಡೆ ಬರಬೇಕು. ಯಾಕಂದರೆ ನಾವು ಬೆಂಗಳೂರಲ್ಲಿ ಇದ್ವಿ ಮುಂಚೆ. ಸೊ ಅದು ಅಪಾರ್ಟ್ಮೆಂಟ್ಸ್ಗಳಲ್ಲಿ ಇದ್ದು ನಮಗೆ ಆ ಬೆಳಕಿನ ಅಭಾವ ಗೊತ್ತಾಗಿತ್ತು. ಸೊ ಹೀಗಾಗಿ ಲೈಟ್ ಹಗಲು ಹೊತ್ತಿನಲ್ಲಿ ನಾವು ಲೈಟ್ ಹಚ್ಚಬಾರ್ದು, ಆ ರೀತಿ ನಮಗೆ ಮನೆ ಬೇಕು, ಕೋರ್ಟ್ಯಾರ್ಡ್ ಬೇಕು ಅಂತ. ನಾವು ಮನೇಲಿ ಜಾಸ್ತಿ ಟೈಮ್ ಎಲ್ಲಿ ಸ್ಪೆಂಡ್ ಮಾಡ್ತೀವಿ ಅಂತಂದ್ರೆ ಹಾಲು, ಇಲ್ಲ ಡೈನಿಂಗ್, ಊಟ ಮಾಡುವಾಗ ಡೈನಿಂಗ್ ಹಾಲ್ನಾಗ ಇರ್ತೀವಿ, ಇಲ್ಲ ಅಡಿಗೆ ಮನೆಯಾಗ ಇರ್ತೀವಿ. ಸೊ ಇಲ್ಲೇ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅದಕ್ಕೆ ನಾವು ಈ 3 ಜಾಗದಲ್ಲಿ ಎಲ್ಲಿದ್ರೂ ಒಬ್ಬರಿಗೊಬ್ರು ಕಾಣಬೇಕು, ಒಬ್ಬರಿಗೊಬ್ರು ಮಾತಾಡೋ ಹಂಗಿರ್ಬೇಕು. ಆ ರೀತಿ ಕಡಿಮೆ ಗೋಡೆಗಳು, ಎಷ್ಟು ಸಾಧ್ಯ ಆಗುತ್ತೋ ಸರ್ ಹೇಳಿದ್ವಿ, ಕಡಿಮೆ ಗೋಡೆಗಳು ಬೇಕು. This is 40 by 60, the corner plot, and it has got an open courtyard and a perfect dining room.
just in front of the courtyard with a jula in between that. This is about ground floor. ಇದು ನಮ್ಮ ಲಿವಿಂಗ್ ರೂಮ್. ಇಲ್ಲೇ ಟಿ ವಿನ ಇಲ್ಲೇ ಇಟ್ಟಿದ್ವಿ ನಾವು. ಟಿ ವಿ ಇಲ್ಲಿ ಒಂದೇ ಇಟ್ಟಿರೋದು. ಎಲ್ಲರೂ ಅಂದರೆ ಏನಾಗುತ್ತೆ, ಈಗಿನ ಮನೆಗಳಲ್ಲಿ ಮೇಲೆ ಒಂದು ಟಿ ವಿ ಇಡ್ತಾರೆ, ಕೆಳಗಡೆ ಒಂದು ಟಿ ವಿ ಇಡ್ತಾರೆ. ನಮ್ಗದು ಬೇಡ ಆಗಿತ್ತು. ಯಾಕೆಂದರೆ ಮೇಲೆ ಕೆಳಗೆ ಇಟ್ಟಾಗ ಫ್ಯಾಮಿಲಿ ಇರೋದೇ 4 ಜನ, ನಾವು ಹುಡುಗರು ಮೇಲೇನೆ ಇಟ್ಬಿಡ್ತಾರೆ, ನಾವು ಕೆಳಗಡೆ ಇರೋದಾಗುತ್ತೆ. ಅದಕ್ಕೆ ನಾವು ಹೇಳಿದ್ವಿ ಲಿವಿಂಗ್ ರೂಮ್ ಯಾರೇ ಬರಲಿ ಇಲ್ಲೇ ಕೂತ್ಕೊಳ್ಳಿ, ಅವಾಗ ಟಿ ವಿ ಇರಲ್ಲ. ಸೊ ಮಕ್ಳಿಗೆ ಅದೇ ಹೇಳಿದ್ವಿ ನಾವು, ಒಂದೇ ಟಿ ವಿ ರೂಮ್ ಇಡೋಣ, ಲಿವಿಂಗ್ ರೂಮಲ್ಲಿ ಟಿ ವಿ ರೂಮ್ ಇದೊಂದೇ ಇರೋದು. ಇಲ್ಲಿಂದ ನೋಡಿ ಅಡುಗೆ ಮನೆ ಕಾಣುತ್ತೆ. ಅದೇ ಹೇಳಿದ್ನಲ್ಲ ನಿಮಗೆ, ನಾವು ಎಲ್ಲೇ ಇದ್ರೂ ನಾವು ಒಬ್ರಿಗೊಬ್ರು ಕಾಣಬೇಕು, ಮಾತುಕತೆ ಆಗಬೇಕು ಅಂತ ಈ ರೀತಿ ಹಿಂಗೆ ನಾವು ಡಿಸೈನ್ ಮಾಡಿದ್ವಿ. ಇಲ್ಲಿ ಫ್ಲೋರಿಂಗ್ ನೋಡ್ತಾ ಇದ್ದೀನಿ ನಾನು, ಬಹಳ ಸುಂದರವಾಗಿದೆ. ಒಳ್ಳೆ ಕಾರ್ಪೆಟ್ ಅನ್ನು ಬಳಸಿದ್ದೀರಿ, ವೆರಿ ಟ್ರೆಡಿಷನಲ್ ಲುಕ್. ಹೌದು. ಸ್ವಲ್ಪ ಈ ಫ್ಲೋರಿಂಗ್ ಬಗ್ಗೆ ನಮಗೆ ಮಾಹಿತಿ ಕೊಡಿ. ಕೋಟಾ ಸ್ಟೋನ್ ಅಂತಿದ್ದು, ನಾವು ಕೋಟಾದಿಂದನ ತರಿಸಿದ್ವಿ. ಬಸವರಾಜ್ ಸರ್ಗೂ ಇದು ಈ ಯೆಲ್ಲೋ ಕಲರ್ ಅವ್ರು ಸಜೆಸ್ಟ್ ಮಾಡಿದ್ರು. ಸೊ ಆ ಕೋಟಾದಿಂದನೇ ಯೆಲ್ಲೋ ಕಲರ್ ಸಿಕ್ತು. ಇದ್ರದೊಂದು ಏನು ಸ್ಪೆಷಾಲಿಟಿ ಅಂದ್ರೆ ಒಂದು ಇದ್ದಂಗೆ ಇನ್ನೊಂದು ಇರಂಗಿಲ್ಲ. ಅದೇ ಇದರ ಬ್ಯೂಟಿ. ಹೌದು ಹೌದು. ಆಲ್ವೇಸ್ ವೆನೆವರ್ ಐ ವಾಂಟ್ ಟು ಡಿಸೈನ್, ನನ್ನ ಪರ್ಪಸ್ ಏನಾಗಿರುತ್ತೆ, ವೆಂಟಿಲೇಷನ್, ಲೈಟ್ ಅಂಡ್ ವೆಂಟಿಲೇಷನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಹೌಸ್. ಸೊ ಇದು ಕೋರ್ಟ್ಯಾರ್ಡ್ ಅಲ್ಲಿ ಒಂದು ಡೈರೆಕ್ಟ್ ಸನ್ಲೈಟ್ ಬರೋದ್ರಿಂದ ನಮಗೆ ನಂಬರ್ ಆಫ್ ವಾಲ್ಸ್ ಇಫ್ ಐ ರಿಡ್ಯೂಸ್ ಇಟ್, ಇಫ್ ಯು ಸಿ ದಿಸ್ ಬಿಲ್ಡಿಂಗ್, ನಾವು ಕಿಚನಿಗೆ ವಾಲ್ ಇಲ್ಲ, ಡೈನಿಂಗ್ ಅಲ್ಲಿ ವಾಲ್ ಇಲ್ಲ, ಲಿವಿಂಗ್ ರೂಮ್ ಅಲ್ಲೂ ಕೂಡ ವಾಲ್ ಇಲ್ಲ, ಎಕ್ಸೆಪ್ಟ್ ಫಾರ್ ದ ಬೆಡ್ರೂಮ್ ಅಂಡ್ ಟಾಯ್ಲೆಟ್ಸ್ ವಿ ಡು ನಾಟ್ ಹ್ಯಾವ್ ಎನಿ ವಾಲ್ಸ್ ಇನ್ ದ ಫುಲ್ ಹೌಸ್ ಇಫ್ ಯು ಚೆಕ್. ಸೊ ಉದ್ದೇಶ ಏನು ಅಂದರೆ, ನಾವು ಡೇದಲ್ಲಿ ಅಟ್ಲೀಸ್ಟ್ ನ್ಯಾಚುರಲ್ ಲೈಟ್ನ ವಿ ಶುಡ್ ಇನ್ವೈಟ್ ದ ನ್ಯಾಚುರಲ್ ಲೈಟ್ ಮೋರ್, ಆ್ಯಂಡ್ ಮನೆಯಲ್ಲಿ ಒಂಥರ ಏನೋ ಒಂದು ಒಳ್ಳೆ ವಾತಾವರಣ ಬರುತ್ತೆ, ಒಂದು ಫೀಲಿಂಗ್ ವಿಲ್ ಬಿ ಬೆಟರ್. ಅದೇ ನಾನು ಕೋರ್ಟ್ಯಾರ್ಡ್ ಅಂದೆಲ್ಲ, ಇದೇ ನಮ್ಮ ಕೋರ್ಟ್ಯಾರ್ಡು. ಆಮೇಲೆ ಇದು ಒಂದು ಬೇಕಿತ್ತು ನಮಗೆ, ತೂಗು ಮಂಚ ಅಂತ ಹೇಳ್ತಾರಲ್ಲ ಕನ್ನಡದೊಳಗೆ, ಇದು ಒಂದು ಬೇಕಿತ್ತು ನಮ್ಗೆ, ತೂಗು ಮಂಚ. ಯಾಕಂದರೆ ಎಲ್ಲರೂ ನಮ್ಮ ಅಮ್ಮನ ಮನೆಯಲ್ಲೂ ತೂಗು ಮಂಚ ಅದ. ಸೊ ನಾವು ಅಲ್ಲಿ ಇದೊಂದೇನೋ ಒಂದು ಲಕ್ಷಣ ಕೊಡ್ತದ ಅನಿಸ್ತದೆ ನನ್ನ ಮನೆಗೆ. ಅದು ದಿಕ್ಕಿನಾಗ ನಾವು ಯಾಕೆ ಹಾಕಿದ್ವಿ ಅಂದರೆ, ಇದ್ರ ಮುಂದೆ ಕುತ್ಕೊಂಡು ಆ ದೇವ್ರನ್ನ ನೋಡ್ಕೋತ ಕೂತ್ರೆ ನಮ್ಮ ತಂದೆ ಭಾಳ ಎಂಜಾಯ್ ಮಾಡ್ತಾರೆ. ಇಲ್ಲಿ ಕುತ್ಕೊಂಡು ಆ ದೇವ್ರ ನೋಡ್ಕೋತ ಜಪ ಮಾಡ್ಕೋತ ಕೂತ್ಬಿಟ್ರೆ ಅವ್ರು ಹೇಳ್ತಾರೆ ನನಗೆ ಬೇರೆ ಏನೂ ಬೇಕಾಗಿಲ್ಲ ಅಂತ. ಈ ಪ್ಲೇಸಿಂಗು ಇಂಪಾರ್ಟೆಂಟ್ ಆಗ್ತದೆ. ಹೀಗಾಗಿ ಇದೊಂದು ತೂಗು ಮಂಚ ಮನೇಲಿ ಹಾಕಿದ್ವಿ. ಇದು ನಮ್ಮ ಅಡುಗೆ ಮನೆ. ಗ್ರೇ ಆ್ಯಂಡ್ ವೈಟ್, ಮೇಲೆ ವೈಟ್ ಬೇಕಾಗಿತ್ತು ನಮಗಂತ ಈ ಥರ ಕಾಂಬಿನೇಷನ್ ಮಾಡ್ಕೊಂಡ್ವಿ. ಆಮೇಲೆ ಒಂದು ಸ್ವಲ್ಪ ಡಿಸೈನ್ ಕೊಡೋಣ ಅಂತ, ಜಾಸ್ತಿ ತುಂಬ ಕಲರ್ಫುಲ್ ಬೇಡಾಗಿತ್ತು ನಾವು. ಯಾಕೆಂದರೆ ಕೋರ್ಟ್ಯಾರ್ಡ್ ಒಂದು ನಾವು ಹೈಲೈಟ್ ಮಾಡಬೇಕು ಅಂತ ಮಾಡಿದ್ವಿ ಇಡೀ ಮನೆಗೆ. ಅದಕ್ಕೆ ಇಲ್ಲೂ ಸೋಬರ್ ಕಲರ್ಸ್ ಯೂಸ್ ಮಾಡ್ಕೊಂಡೇವಿ. ಆಮೇಲೆ ಇದು ಐಲ್ಯಾಂಡ್ ಒಂದು ಬೇಕಾಗಿತ್ತು ನನಗೆ. ಆಮೇಲೆ ಸ್ಟೋರ್ ರೂಮ್ ಅಂತ ಮಾಡ್ತಾರೆ ಎಲ್ಲ ಮನೆಯೊಳಗೆ, ಅದು ಸ್ಟೋರ್ ರೂಮ್ ಸಪ್ರೇಟಾಗಿ ರೂಮ್ ಬೇಡ ನನಗೆ ಅಂತ ಹೇಳಿದೆ ನಾನು ಹರ್ಸೂರ್ ಸರ್ಗೆ. ಅವಾಗ ಅವರು ಇದು ಸ್ಟೋರ್ ಕ್ಯಾಬಿನೆಟ್ ಅಂತ ಒಂದು ಡಿಸೈನ್ ಕೊಟ್ಟರು. ಇದು ಬಹಳ ಅನುಕೂಲ ಆಗಿದೆ. ಈ ಐಲ್ಯಾಂಡ್ ಟೇಬಲ್ ನಿಮಗೆ ಯೂಸ್ಫುಲ್ ಅಂತ ಅನ್ಸುತ್ತೆ ಕಿಚನ್ನಲ್ಲಿ? ತುಂಬ ಭಾಳ ಯೂಸ್ ಆಗ್ತದೆ ಇದು ಐಲ್ಯಾಂಡ್. ಯಾಕಂದ್ರೆ ಅಲ್ಲಿ ಅಡುಗೆ ಮಾಡೋ ಮುಂದೆ ಈ ಕಡೆ ಹೆಚ್ಚುಗೋಳಿಕ್ಕೆ ಆಯ್ತು ಅಥವಾ ಏನಾರ ಇಡ್ಲಿಕ್ಕೆ ಆಯ್ತು, ಅದೂ ದೊಡ್ಡದ. ಖರೆ ಇದು ಐಲ್ಯಾಂಡ್ ಏನಾಗ್ತದೆ, ಈ ಒಬ್ರು ಅಡಿಗೆ ಆ ಕಡೆ ಮಾಡ್ಲಿಕ್ಕೆ ಈ ಕಡೆ ಇನ್ನೊಬ್ರು ನಿಂತ್ಕೊಂಡು ಹೆಚ್ಚಬಹುದು. ಆಮೇಲೆ ಒಮ್ಮೊಮ್ಮೆ ಇಲ್ಲೇ ಕುತ್ಕೊಂಡು ಹುಡುಗರು ಊಟ ಮಾಡ್ತಾರೆ, ಇಲ್ಲೇ ದೋಸೆ ಗೀಸೆ ಮಾಡೋ ಮುಂದೆ ಇಲ್ಲೇ ಮಾಡಿ ಇಲ್ಲೇ ಕುತ್ಕೊಂಡು ಊಟ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಐಲ್ಯಾಂಡ್ ಯಾವಾಗ್ಲೂ ಬಹಳ ಅನುಕೂಲ ಆಗ್ತದೆ. ಕಿಚನ್ ನಲ್ಲಿ ಬಹಳ ಅನುಕೂಲ ಆಗ್ತದೆ ಐಲ್ಯಾಂಡ್. ಇದು ಮಾಸ್ಟರ್ ಬೆಡ್ರೂಮು. ಇಲ್ಲಿ ಒಂದು ಈ ಥರ ಬೇ ವಿಂಡೋ ಥರ ಮಾಡ್ಕೊಂಡ್ವಿ. ಆಮೇಲೆ ಇದು ನನಗೆ ಸ್ಪೆಷಲ್ಲಾಗಿ ರತನ್ ಅಂತ, ನೀವು ಮನೆಯಲ್ಲಿ ನೋಡಿದರೆ ನಾವೆಲ್ಲ ಕಬೋರ್ಡಿಗೂ ಆ ರತನ್ನದ್ದು ಡಿಸೈನ್ ಅದ. ಅದು ಅಗೇನ್ ನ್ಯಾಚುರಲ್ ಕೇನದ್ದು ಡಿಸೈನ್ ಬರ್ತದೆ, ಅದು ಕೇನಿಂದ ಮಾಡಿರೋದು. ಅದೆಲ್ಲ ಕಡೆ ಅದ. ಅದೇ ಡಿಸೈನ ನನಗೆ ಈ ಕಬೋರ್ಡಿಗೂ ಬೇಕಾಗಿದ್ದರಿಂದ ಅದನ್ನು ಇಲ್ಲೇ ಹಾಕ್ಕೊಟ್ವಿ ನಾವು. ಮನೆ ಅಂದಮೇಲೆ ಶಾಂತಿ ಇರಬೇಕು, ಮನಃಶಾಂತಿ ಮುಖ್ಯ. ಸೊ ಅದಕ್ಕಂತ ನಾವು ಈಗ ಈ ಕೋರ್ಟ್ಯಾರ್ಡ್ ನಮಗದು ಭಾಳ ಕೊಡ್ತದೆ. ಸೊ ಇದನ್ನೊಂದು ನಾವು ಕಲರ್ಫುಲ್ಲಾಗಿ ಮಾಡ್ಕೊಂಡ್ವಿ. ಬಾಕಿ ಮನೆಯೆಲ್ಲ ವುಡ್ ಆ್ಯಂಡ್ ವೈಟ್ ಅಂತ ಹೇಳಿದ್ನಲ್ಲ, ಅದಾದಮೇಲೆ ಕೋರ್ಟ್ಯಾರ್ಡ್ ಒಂದು ಕಲರ್ಫುಲ್ ಮಾಡೋಣ ಅಂತ ಅತ್ತಂಗುಡಿ ಟೈಲ್ಸ್ ಅಂತ ಬರ್ತದೆ, ನಿಮ್ಗೆ ಗೊತ್ತಿರ್ಬೋದು. ಆ ಥರದ್ದು ನನಗೆ ಇಲ್ಲೇ ನಮ್ಗೆ ಕೆಳಗೆ ಫ್ಲೋರ್ ಬೇಕಾಗಿತ್ತು.
ಸೊ ಈ ಫ್ಲೋರ್ ಆ ಥರ ಹತ್ತುಗುಡಿ ಟೈಲ್ಸ್ ಡಿಸೈನ್ ಒಳಗೆ ಈ ಫ್ಲೋರ್ ಮಾಡಿದ್ವಿ. ಆಮೇಲೆ ರೆಡ್ ಅದಿದು ಗ್ರನೈಟ್ ಹಾಕಿದ್ವಿ. ಸೊ ಫಸ್ಟು ಆ್ಯಕ್ಚುಲಿ ನಾವು ದೇವ್ರ ಮನೆ ಬೇರೆ ಕಡೆ ಇಲ್ಲಿ ಮಾಡ್ಬೇಕಂತ ಮಾಡಿದ್ವಿ. ಆದರೆ ಕೋರ್ಟ್ಯಾರ್ಡ್ ಇದು ಎಷ್ಟು ಚಂದ ಡಿಸೈನ್ ಆತಲ್ಲ ಕಟ್ಕೋತ ಹೋದಂಗೆ ಅಂದ್ಕೊಂಡು ಇದನ್ನು ದೇವ್ರ ಮನೆ ಮಾಡಿದರೆ ಎಷ್ಟು ಚಲೋ ಆಗ್ತದೆ ಅಂಥೇಳಿ ಆಮೇಲೆ ಮಂಟಪ, ಅಷ್ಟು ದೊಡ್ಡ ಮಂಟಪ ಡಿಸೈನ್ ಮಾಡಿ ಇದನ್ನು ಪೂರ್ತಿ ದೇವ್ರ ಮನೆಯಾಗಿ ನಾವು ಡಿಸೈನ್ ಮಾಡಿದ್ವಿ. ರೇಲಿಂಗ್ಸ್ ಡಿಸೈನ್ ಮಾಡುವಾಗ ಮೊದಲು ಗ್ಲಾಸ್ ಹಾಕೋಣೋ ಅಥವಾ ಕಾಸ್ಟ್ ಐರನ್ ಹಾಕೋಣೋ. ಕಾಸ್ಟ್ ಐರನ್ ರೇಲಿಂಗ್ಸ್ ಕಲಬುರಗಿಯಲ್ಲಿ ಸಿಗಲ್ಲ. ಸೊ ಇದನ್ನು ನಾವು ಬೆಂಗಳೂರಿಂದನೇ ಡಿಸೈನ್ ಮಾಡಿಸಿ ಇಲ್ಲಿ ತಂದು ಬರೀ ಅಸೆಂಬಲ್ ಮಾಡಿದ್ದೇವೆ. ಸೊ ಇದು ಅಗೇನ್ ವುಡ್ ಮತ್ತು ನ್ಯಾಚುರಲ್ ಕಾಸ್ಟ್ ಐರನ್. ಇದು ವುಡ್ ಕೂಡ ನ್ಯಾಚುರಲ್ ಇದೆ. This is first floor. This has got 2 bedrooms and a study area come family lounge. And overlooking a courtyard. And it has got a children bedroom, then attached toilet into this. ಕೆಳಗಡೆ ಒಂದು ಬೆಡ್ರೂಮ್ ಮಾಡೀವಿ ನಾವು. ಇದು ಗೆಸ್ಟ್ ಬೆಡ್ರೂಮ್ ಅಂಥೇಳಿ. ಪ್ಲಸ್ ಇಲ್ಲೇ ನಂದು ವರ್ಕಿಂಗ್ ಸ್ಟೇಷನ್ನು ಮಾಡ್ಕೊಂಡೆ ನಾನು. ಅಂದರೆ ಕೆಳಗಡೆ ಇದ್ದಾಗ ಬಾಗಿಲು ತೆಗಿಲಿಕ್ಕೆ ನಮ್ಮ ಮನೆ ವರ್ಕ್ ಫ್ರಮ್ ಹೋಮ್ ಮಾಡಿದಾಗ ಈಸಿ ಆಗ್ತದೆ ಅಂಥೇಳಿ ಇಲ್ಲೊಂದು ವರ್ಕ್ ಸ್ಟೇಷನ್ ಮಾಡ್ಕೊಂಡೇವೆ. ಇದು ಮಕ್ಕಳ ರೂಮು. ನನಗೆ 2 ಮಕ್ಕಳು, ಸೊ 2 ಇಲ್ಲೇ ಬೆಡ್ ಹಾಕಿ ಮಕ್ಕಳ ರೂಮ್ ಮಾಡಿದ್ದೀವಿ. ಆಮೇಲೆ ಇಲ್ಲೊಂದು ಚೂರು ಒಂದು ಕಲರ್ ವೇರಿಯೇಷನ್ ಕೊಡ್ಲಿಕ್ಕೆ ನೋಡಿದ್ವಿ. ಮಕ್ಕಳ ರೂಮ್ ಇರೋದ್ರಿಂದ ಗ್ರೀನ್ ಕಲರ್ ಆ್ಯಡ್ ಮಾಡಿದ್ವಿ. ಒಂದು ಹುಡುಗ ಒಂದು ಹುಡುಗಿ, ಸೊ ಪಿಂಕು ಇಲ್ಲ ಬ್ಲೂನೂ ಇಲ್ಲ ಅಂತ ಗ್ರೀನ್ ಸೆಲೆಕ್ಟ್ ಮಾಡಿಕೊಂಡು ಒಂಚೂರು ಶೇಡ್ ಗ್ರೀನ್ ಶೇಡ್ ಕೊಟ್ಟಿದ್ದೀವಿ. ಆಮೇಲೆ ಇದೇನದಲ್ಲ, ಇದು ಬೇ ವಿಂಡೋ ಆಲ್ಮೋಸ್ಟ್ ಒಂದು 3 ಬೇ ವಿಂಡೋ ಆಗ್ಯಾವ ನಮ್ಮ ಮನ್ಯಾಗ. ಭಾಳ ಚಲೋ ಲುಕ್ ಕೊಡ್ತದೆ ಮನೆಗೆ. ಪ್ಲಸ್ ಈ ಬೇ ವಿಂಡೋ ಮಾಡಿರೋದ್ರಿಂದ ನಮ್ದು ಈ ಕೋರ್ಟ್ಯಾರ್ಡ್ ಕಾಣ್ತದೆ. ಅಲ್ಲಿ ಲಿವಿಂಗ್ ರೂಮ್ನಾಗ ಯಾರು ಕೂತಾರ ಅವ್ರು ಕಾಣ್ತಾರೆ, ಡೈನಿಂಗ್ ಕಾಣ್ತದೆ, ಇಲ್ಲಿಂದ ಮಾತಾಡ್ಬೋದು. ಹುಡುಗರ ರೂಮ್ ಇರೋದ್ರಿಂದ ಹುಡುಗರು ನಮ್ಮ ಜೊತೆ ಮಾತಾಡ್ಬೋದು, ಅಲ್ಲಿಂದ ನಾವು ಇಲ್ಲೇ ಹುಡುಗರು ಬೆಡ್ರೂಮ್ ನೋಡ್ಬೋದು. ಸೊ ಈ ಬೇ ವಿಂಡೋ ಒಂದು ಭಾಳ ಅನುಕೂಲ ಆಗಿದೆ. ಇದೊಂದು ಮಲ್ಟಿಪರ್ಪಸ್ ಹಾಲ್ ಥರ ಮಾಡಿದ್ದೀವಿ. ನಾನು ಸಾಗರ್ ಇಬ್ಬರು ಸ್ವಲ್ಪ ಬುಕ್ ಓದೋ ಹವ್ಯಾಸ ಇದೆ ನಮಗೆ. ಅದಕ್ಕೊಂದು ರೀಡಿಂಗ್ ಸ್ಪೇಸು ಬೇಕಾಗಿತ್ತು ಅಂತ ಇದೊಂದು ಲೈಬ್ರರಿ ಥರ ಮಾಡಿಕೊಂಡು, ಇದು ಸಾಗರಿಗೆ ಹಿಂಗೆ ಬೇಕಾಗಿತ್ತು, ಕಂಪ್ಲೀಟ್ ವಾಲ್ ಹಿಂಗೆ ಬುಕ್ಸ್ ಇಡೋ ಥರ ಲೈಬ್ರರಿ ಬೇಕಾಗಿತ್ತು ಅಂತ ಇದೊಂದು ಸ್ಮಾಲ್ ಡಿಸೈನ್ ಮಾಡಿಕೊಟ್ರು. ಆಮೇಲೆ ಹುಡುಗರಿಗೆ ಅಭ್ಯಾಸಕ್ಕೂ ಒಂದು ಜಾಗ ಬೇಕಾಗಿತ್ತು, ಅದನ್ನು ಇಲ್ಲೇ ಮಾಡಿದ್ದೀವಿ. ಟೇಬಲ್ ಎಲ್ಲ ಮಾಡಿ 2 ಚೇರ್ ಇಟ್ಟು ಅವ್ರಿಗೆ 2 ಸಪ್ರೇಟ್ ಕಬರ್ಡ್ಸ್ ಕೊಟ್ಟು ಇದನ್ನು ಸ್ಟಡಿ ರೂಮ್ ಅಂತಲೂ ನಾವು ಮಾಡ್ಕೊಂಡಿದ್ದೀವಿ. ಇದು ಬಾಲ್ಕನಿ ಥರ. ಇಲ್ಲಿ ಸ್ಮಾಲ್ ಫಂಕ್ಷನ್ಸು ಮಾಡ್ತೀವಿ ನಾವು. ನಮ್ಮ ಮಕ್ಕಳ ಬರ್ತ್ಡೇಸ್ ಎಲ್ಲ ಇಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ. ಆಮೇಲೆ ದೊಡ್ಡ ಜಾಗ ಇರೋದ್ರಿಂದ ಗಾಳಿನೂ ಸರಿ ಬರ್ತದೆ. ಇಲ್ಲಿ ಗ್ರೀನರಿ, ಸುತ್ತಲೂ ಗ್ರೀನರಿ ಅದ. ಹಂಗೆ ಗಿಡ ಹಚ್ಚಲಿಕ್ಕೆ ನಾವೊಂದು ಸ್ಮಾಲ್ ಗಾರ್ಡನ್ ಮಾಡ್ಬೇಕಂತ ಮಾಡೀನಿ. They wanted a kind of vernacular house in the urban city. So totally vernacular architecture ಮಾಡಕ್ಕೆ ಹೋದ್ರೆ ಏನಾಗುತ್ತೆ, ಮೇಂಟೆನೆನ್ಸ್ ಇಶ್ಯೂ ಇರುತ್ತೆ, ಆ್ಯಂಡ್ ಬೋತ್ ಆರ್ ವರ್ಕಿಂಗ್ ದೇರ್. ಸೊ ಅವ್ರನ್ನ ಇದರಲ್ಲಿ ಯಾವ ರೀತಿ ಮಾಡಿದ್ದೇವೆ ಅಂದರೆ, ದ ಫೀಲ್ ಶುಡ್ ಬಿ ಆಫ್ ವರ್ನಾಕ್ಯುಲರ್ ಬಟ್ ದ ಹೌಸ್ ಶುಡ್ ಬಿ ಎ ಲೋ ಮೇಂಟೆನೆನ್ಸು. ಆ್ಯಂಡ್ ಇಫ್ ಯು ಸಿ ದ ಫ್ಲೋರಿಂಗ್ ಆಲ್ಸೋ ನಾವು ಕೋಟಾ ಸ್ಟೋನ್ ಯೂಸ್ ಮಾಡಿದ್ದೀವಿ, ಇಲ್ಲಿ ಹತ್ತಂಗಡಿ ಟೈಲ್ ಯೂಸ್ ಮಾಡಿದ್ದೀವಿ ಓಪನ್ ಟು ಸ್ಕೈಯಲ್ಲಿ, ಆಮೇಲೆ ಸ್ಯಾಂಡ್ ಸ್ಟೋನ್ ಯೂಸ್ ಮಾಡಿದ್ದೀವಿ. ಈ ಥರ ಇಟ್ಸ್ ಎ ಕೈಂಡ್ ಆಫ್ ಫ್ಯೂಷನ್, ಐ ಕ್ಯಾನ್ ಕಾಲ್ ಇಟ್ ಎಸ್. ಎರಡನ್ನ ಕಂಬೈನ್ ಮಾಡಿ ದ ಅರ್ಬನ್ ಹೌಸ್ ಶುಡ್ ಬಿ ಲೈಕ್ ದಿಸ್ ಅಂತ ನನಗೆ ಅನಿಸ್ತಾ ಇದೆ ಇದು ನೋಡಿದ್ಮೇಲೆ. ಮನೆ ಕಟ್ಟುವಾಗ ಡಿಸೈನ್ದೊಂದು ಮುಖ್ಯ ಭಾಗ ಇದ್ದರೆ ಅದರದ್ದು ಇಂಪ್ಲಿಮೆಂಟೇಷನ್ ಅದು ಕೂಡ ಭಾಳ ಮುಖ್ಯವಾದ ವಿಷಯ. ಸೊ ಬಸವರಾಜ್ ಹರ್ಸೂರ್ ಸರ್ ಅವರು ಬೆಂಗಳೂರಲ್ಲಿದ್ದರು. ಸೊ ಇಲ್ಲಿ ನಮಗೆ ಈ ಸಂಪೂರ್ಣ ಮನೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅದರದ್ದು ಪೂರ್ಣವಾಗಿ ನಮಗೆ ಸಹಾಯ ಮಾಡಿದ್ದು ಬಸವರಾಜ್ ಕಣ್ಣಿ ಸರ್ ಅಂತ. ಸೊ ಯಾವುದೇ ಒಂದು ಮನೆ ನಾವು ಮಾಡಬೇಕಾದ್ರೆ ಟೀಮ್ ವರ್ಕ್ ಭಾಳ ಮಹತ್ವ ಇರುತ್ತೆ. ಹರ್ಸೂರ್ ಆ್ಯಂಡ್ ಆರ್ಕಿಟೆಕ್ಟ್ಸ್ ಅವರ ಟೀಮ್ ಏನಿದೆ, ಸಿದ್ಲಿಂಗ್ ಸರ್ ಆಗಲಿ, ಅವರು ನಮಗೆ ಯಾವಾಗ ಬೇಕಾವಾಗ ಡೌಟ್ ಇದ್ದಾಗ ತಕ್ಷಣ ನಾವು ಫೋನಲ್ಲಿ ಕೇಳಿದಾಗ ತಕ್ಷಣ ಸಹಾಯ ಮಾಡೋದಾಗಲಿ. ಸೊ ಈ ಟೀಮ್ ವರ್ಕ್ ಡಿಸೈನ್ದು ಒಂದು ಭಾಗ ಇದ್ದರೆ ಅದ್ರದ್ದು ಕರೆಕ್ಟ್ ಇಂಪ್ಲಿಮೆಂಟೇಷನ್ ಆಗೋದು ಭಾಳ ಮುಖ್ಯ ಇದೆ. ಆ್ಯಂಡ್ ದಟ್ ಈಸ್ ಅ ವೆರಿ ಕ್ರಿಟಿಕಲ್ ಸ್ಟೆಪ್. ನಮಗೆ ಸಂಪೂರ್ಣ ಸಹಾಯ ಮಾಡಿದ್ದು
ಈ ನಮ್ಮ ಟೀಮ್ ವರ್ಕಿಂದಾನೆ ಅಂತ ನನಗನ್ಸುತ್ತೆ. ಅದೇ ನಾನು ಶುರು ಮಾಡಿದಾಗ ಹೇಳಿದೆ, ಮನೆ ಅನ್ನೋದು ಒಂದು ಕನಸು ಎಲ್ಲರಿಗೂ. ಸೊ ಆ ಕನಸನ್ನು ಈ ಟೀಮ್ ನಮಗೆ ಸಾಕಾರ ಮಾಡಿಕೊಟ್ಟது ಅಂತ ಅನ್ನಿಸ್ತದೆ. ನಾವು ಬಹಳ ಖುಷಿಯಾಗಿದ್ದೇವೆ ಮನೆ.